ಗೈಸ್ ಹೊರಗಡೆ ಹೋಗಿದ್ದೆ, ಈಗ ಬಂದೆ ಜಸ್ಟ್. ನಾನು ಈ ಬೈಕ್ನ ನಾನು ಅಲ್ಲಿಗೆ ಪಾರ್ಕ್ ಮಾಡ್ಬೇಕು. ಓಕೆನಾ, ನೋಡಿಲಿ ಏನ್ ತಡೆದವ್ರು ಗೊತ್ತಾ? ಯಾರ್ದಪ್ಪ ಇದು ಸೈಕಲ್? ಅಣ್ಣ ನನ್ನೇ ತಡೆದ್ಬಿಡ್ತಾನೆ, ನನ್ನೇ ತಡೆದ್ಬಿಟ್ಟವನೆ. ಅದಕ್ಕೆ ವಾಪಸ್ ಹಿಂದೆ ತಳ್ತಾ ಇದೀನಿ. ಈಗ ಹಿಂದೆ ತಳ್ದು ಈಗ ನಿಲ್ಸಿ ಇವಾಗ ನನ್ನ ಗಾಡಿ ತಗೋಬೇಕು. ಅಣ್ಣ ನನ್ನೇ ಬ್ಲಾಕ್ ಮಾಡ್ಬಿಟ್ಟವನು, ಯಾರೋ ಗೊತ್ತಿಲ್ಲ. ಗೈಸ್ ನಾನು ಹೊರಗಡೆ ಹೋಗಿದ್ದೆ, 7 ಗಂಟೆಗೆ ಬರಬೇಕಿತ್ತು, ಬಟ್ 8 ಗಂಟೆ ಆಗ್ಬಿಟ್ಟೆ ಟೈಮು. ಇವರೆಲ್ಲ ಏನೋ ಪ್ಲಾನ್ ಮಾಡ್ಕೊಂಡಿದ್ರು, ಬಟ್ ಬರೋಕ್ಕಾಗಿಲ್ಲ. ನಂದು ಒಂಚೂರು ಹೇರ್ ಸ್ಟೈಲು ಮೆಸ್ಸಿ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂಡ್ ಫೈನಲಿ ಗೈಸ್ ಏನಾಗಿದೆ, 100K. ಥ್ಯಾಂಕ್ ಯು. ಸುತ್ತಾಬಿಟ್ಟೈತೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಕೈ ಬಿಡ್ತಲ್ಲ ಅವನು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂಕಲ್. ಅಂಕಲ್ ಬೇಗ ಬಂದ್ಬಿಟ್ಟವ್ರೆ. ಹಾಂ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಏಯ್ ಕುಣಿಬೇಕು ಕುಣಿಬೇಕು, ನಾನು ಕುಣಿಬೇಕು. ಎಷ್ಟು ಟೈಮು? ಹೌದಾ? ಅಯ್ಯ ಬಂದ್ ಕುಡಿಯೋಣ. ಓ 1 ಲಕ್ಷ ಸಬ್ಸ್ಕ್ರೈಬರ್ಸ್. Once again, happy birthday and congratulations. ಓ ಸ್ಲಿಪ್ಪರ್ ಹಾಕೋದು ಕಲ್ತ್ಕೊಂಡ್ಬಿಟ್ಟಿದ್ಯಾ? ಇಲ್ಲ ಅದನ್ನ ಅಪ್ಪಾಕ್ಸ್ಬೇಕಿತ್ತಾ? ಲಲ್ಲಲ್ಲೇ ಗೈಸ್, ಯೂಟ್ಯೂಬ್ ಅಲ್ಲಿ 1 ಲಕ್ಷ ಫಾಲೋವರ್ಸ್ ಕಂಪ್ಲೀಟ್ ಆದ್ರೆ 3ನೇ ಅಕೌಂಟ್ ಅಲ್ಲಿ 10K ಕಂಪ್ಲೀಟ್ ಆಗಿದೆ. ಗೈಸ್ ಬ್ಲೈಂಡ್ ಫೋಲ್ಡ್ ಕೂಡ ತಗೊಂಡವ್ರೆ. ಏನ್ ಮಾಡ್ತಾರೋ ಏನ್ ಕತೆನೋ. ಗೈಸ್ ಇವಾಗ ನನ್ನ ಎಲ್ಲೋ ಕರ್ಕೊಂಡು ಹೋಗ್ತವ್ರೆ. ಸುವೆಲ್ ಕೂಡ ಬಂದಿದ್ದಾನೆ, ಚಿರಂತು, ಭವಿತಾರಮ್ಮ, ಭವಿತಾ, ನಮ್ಮಪ್ಪ, ನಮ್ಮಮ್ಮ, ಅಂಕಲ್ಲು ಎಲ್ಲಾರು ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ, ಒಟ್ಟಲ್ಲಿ ಹೋಗೋದು ಇವಾಗ ನಾನು ಡೈರೆಕ್ಟ್ ಇವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೋ ಅಲ್ಲಿಗೆ ಸೀದಾ ನಾನು ಇವಾಗ ಹೊಡೆಯೋದು ಕೈ, ಅಲ್ಲಿಗೆ ಲ್ಯಾಂಡ್ ಆಗಿರ್ತೀನಿ. ಲೆಟ್ಸ್ ಗೋ. ಅಲ್ಲ ಮನೆಯಿಂದ ಹೊರಟೆ ಇಲ್ಲ ಆಗ್ಲೇ ಯಾಕೋ ಕಣ್ ಕಟ್ತವ್ರಲ್ಲ? ಕಣ್ ಕಟ್ಬಿಟ್ಟು ಸೀದಾ ಕಾರಲ್ಲಿ ಕರ್ಕೊಂಡು ಹೊರಟಿದ್ದೀರಾ? ಅಷ್ಟೇನಾ? ಸರಿ, ಏನಿಲ್ಲ ಅಂದ್ರೂ ನನಗೆ ಮೊಬೈಲ್ ಹುಷಾರು. ಇವಾಗ ಹೊರಟಿದೀವಿ, ನನ್ಗೇನು ಕಾಣಿಸ್ತಿಲ್ಲ ಗೈಸ್, ಆದ್ರೂ ಕಾಣಿಸೋ ತರ ಆಕ್ಟಿಂಗ್ ಮಾಡ್ತೀನಿ ಗೈಸ್. ಅಂದ್ರೆ ಏನ್ ಮಾಡ್ತಾರಂತ ಗೊತ್ತಿಲ್ಲ. ಒಂದ್ ಸ್ವಲ್ಪ ಲೇಟ್ ಆಗಿತ್ತು, 7 ಗಂಟೆಗೆ ಬರ್ಬೇಕಿತ್ತು. ಚೆನ್ನಾಗೈತೆ, ಕಣ್ಣು ಏನೋ ಕಣ್ ಮುಚ್ಕೊಂಡ್ ಬ್ಲಾಕ್ ಮಾಡೋ ಸಖತ್ತಾಗೈತೆ. 7 ಗಂಟೆಗೆ ಬರ್ಬೇಕಿತ್ತು, ಒಂದ್ ಸ್ವಲ್ಪ ಲೇಟ್ ಆಗಿರೋದ್ರಿಂದ 8 ಗಂಟೆಗೆ ಬಂದಿದ್ದೀನಿ ನಾನು. ಲೆಟ್ಸ್ ಗೋ ಗೈಸ್. ಎಲ್ಲಿ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಇಲ್ಲಿಂದ ಪೂರ್ತಿ ಸುವೆಲ್ ವಿಡಿಯೋ ಮಾಡ್ತಾನೆ. ಈ ವರ್ಷನೇ ಫಸ್ಟ್ ಟೈಮು ಈ ರೇಂಜ್ಗೆಲ್ಲ ಮಾಡ್ತಿರೋದು. ನಮ್ಮ ಅಪ್ಪ ಅಮ್ಮ ಎಲ್ಲ ಇನ್ಕ್ಲೂಡ್ ಆಗ್ಬಿಟ್ಟು ಏನೇನೋ ಮಾಡ್ತವ್ರೆ. ಅಲ್ಲ ಇನ್ನು ಹೋಗಿ 5 ನಿಮಿಷ ಆಗಿಲ್ಲ, ದಾಟಿಲ್ಲ. ಅವರೆಲ್ಲ ನಡ್ಕೊಂಡು ಹೋಗ್ತಾರೆ. ಇವ್ನು ನೋಡಿದ್ರೆ ಅಣ್ಣ ನೈಸ್ ರೋಡಲ್ಲಿ ದಾಟ್ಬಿಟ್ರ ಟೋಲ್ ಕಟ್ತಾ ಅಂತ ಬೇರೆ ಏನೋ ಪಾರ್ಕ್ ಮಾಡ್ತಾವ್ರೆ. ಎಲ್ಲಿ ಪಾರ್ಕ್ ಮಾಡ್ತಾರೋ ಗೊತ್ತಿಲ್ಲ. ಹಂಗೆಲ್ಲ ಹೇಳ್ಬಾರ್ದು ನೀನು. ಯಾಕೆ ಬಾಡಿ ಬಾಯ್? ಅಂಕಲ್ ಎಲಿಪೇಡ್ ಎಲ್ಲಿ ಅಂಕಲ್? ಗೊತ್ತಾಗಬಾರ್ದು ಅಂತ ನಾನು ಏನಾರ ಮಾಡ್ತೀನಿ ಗೈಸ್. ಇದು ಫಸ್ಟ್ ಟೈಮ್ ಏನೋ ಮಾಡ್ತವ್ರೆ. ಕ್ಯೂರಿಯಾಸಿಟಿಯಿಂದ ನಾನು ಕಾಯ್ತಾ ಇದ್ದೀನಿ. ಒಂದ್ ಮನ್ಸಲ್ಲಿ ಒಂದ್ ಕಡೆ ಅನ್ಕೊಂಡಿದೀನಿ, ಅದೇನೋ ಇಲ್ಲ ಅದಲ್ವಾ ಗೊತ್ತಿಲ್ಲ. ಅಯ್ಯೋ ನೈಸ್ ರೋಡ್ ಮೇಲೆ ಅಂಕಲ್ ಹೇಳೋ ನೈಸ್ ರೋಡ್ ಮೇಲೆ ಹಂಸ ಐತಂತ ಹೇಳು. ಇನ್ನು ನೈಸ್ ರೋಡು ಇಲ್ಲಿಲ್ಲೇ ಆಟ ಆಡಿಸ್ತವ್ರು ಕೂಡ ಅದ್ ಏನ್ ಮಾಡ್ತಾರ ನನಗಂತೂ ಗೊತ್ತಾಯ್ತಿಲ್ಲ. ಈಗಲ್ಲ ನಮ್ಮನ್ನ ಎಲ್ಲಾನು ರೆಡಿ ಮಾಡ್ಬಿಟ್ಟು ಹಿಂಗೆ ಪ್ರ್ಯಾಂಕ್ ಮಾಡಿದ್ದು. ಅದಕ್ಕೆ ನಾನು ನಿಮಗೆ ಪ್ರ್ಯಾಂಕ್. ಭವಿತಾ ಏನ್ ಹೇಳ್ದ ಭವಿತಾ? ಇಷ್ಟು ಬೇಗ ಹೇಳ್ಬಿಡ್ಬೇಕಾಗಿತ್ತ ಭವಿತಾ? ನಾನು ಏನ್ ಹೇಳಿದ್ದು? ಅದಕ್ಕೆ ಹೇಳ್ಬೇಡ ಬುಜ್ಜಿ ಅಂತ ಹೇಳಿದ್ದು. ಹೇಳಲೇ ಬಿಟ್ಟೆ ಭವಿತಾ. ಬ್ಲಾಗೆ ವೇಸ್ಟ್ ಹೋಗಲಿ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಭವಿತಾ ಸುದೀಪ್ ರೇಗ್ಸ್ತಾನೆ ಬಾಯ್ ಬಿಟ್ಬಿಟ್ಲು. ಅಂಕಲ್ ಅಯ್ಯೋ ನಮ್ಮ ಅಪ್ಪ ರೌಂಡ್ ಮೇಲೆ ರೌಂಡ್ ಆಗ್ತವ್ರ ಗುರು. ಆದ್ರೆ ಕ್ಯೂರಿಯಾಸಿಟಿ ಇದೆ. ಆದ್ರೆ ಇಷ್ಟೊಂದೆಲ್ಲ ರೌಂಡ್ ಎಲ್ಲ ಆಗ್ತವ್ರೆ. ಆರ್ಡಿನರಿ ಪರ್ಸನ್ಸ್ ಡೂಯಿಂಗ್ ಎಕ್ಸ್ಟ್ರಾ ಆರ್ಡಿನರಿ. ತಗ್ಬಿಡ್ಲಾ? ಕಾಡ್ ಒಳಗೆ ಕರ್ಕೊಂಡು ಹೋಯ್ತಾ ಇದ್ದೀನಿ. ಅಲ್ಲ ಏನ್ ಮಾಡ್ತಾರ? ಹಾ ಓಕೆ ಆಯ್ತು. ಅಂಬಾನಿ ಮನೆ ಬಾಸ್ ಐತೆ. ಅಂಕಲ್ ಈ ಸರೌಂಡಿಂಗ್ಸ್ ಸುತ್ತಮುತ್ತ ಲಿಫ್ಟ್ ಅಲ್ಲಿ ಇದೆ ಅಂಕಲ್. ಅದು 15ನೇ ಫ್ಲೋರ್ ದ. ಓ ಇದು ಬುರ್ಜ್ ಖಲೀಫಾ ಅಲ್ಲ, ಬೆಂಗಳೂರು ಖಲೀಫಾ. ಬುರ್ಜ್ ಖಲೀಫಾ 200 ಫ್ಲೋರ್ ಇರೋದು 15.
ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ತಗೊಳ್ಳಿ. ಧನ್ಯವಾದಗಳು. ಇಂದಿನ ದಾನಿಗಳು ಮಧು ಮತ್ತು ಸ್ವಾಮಿ KR ಅವರ ಕುಟುಂಬದವರು ಇಂದು ನಮ್ಮ ನೆಲೆಯಲ್ಲಿ ಸುದೀಪ್ ಜಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ನಮಗೆಲ್ಲರಿಗೂ ಸಂತೋಷದ ವಿಷಯ. ದೇವರಿವರಿಗೆ ಒಳ್ಳೆಯ ಆಯಸ್ಸು, ಆಯುರಾರೋಗ್ಯ, ವಿದ್ಯೆ, ಬುದ್ಧಿ, ಸಂಪತ್ತು ಕೊಡಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ನೆಲೆಯ ಮಕ್ಕಳಿಂದ ಚಿಕ್ಕ ಶುಭಾಶಯಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೂಪರ್ ಸೂಪರ್. ಹೊಡಿ ಚಪ್ಪಾಳೆ, ಚೆನ್ನಾಗಿ ಮಾತಾಡಿದ್ದಾರೆ. ಯಾರೇ ಮಾತಾಡಿದ್ರು ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಇನ್ನೂ ಒಂದ್ಸಲಿ ಹೊಡ್ಬಿಡಿ ಅವನಿಗೆ ಚಪ್ಪಾಳೆ. ಕಮನ್. ಥ್ಯಾಂಕ್ ಯು. ಜೈ ಶ್ರೀರಾಮ್ ಅಂದಿದ್ದು ಈಗ ಹೊಡಿತಾರೆ. ಜೈ ಶ್ರೀರಾಮ್ ಅಂದಿದ್ದು ಇನ್ನೂ ಖುಷಿ ಆಯ್ತು. ನಾನು ನಿಮ್ಮಲ್ಲೊಬ್ಬ ಬಂದ್ಬಿಟ್ಟು ಇವಾಗ ನಾನು ಅದನ್ನ ಹೇಳ್ತೀನಿ. ಓಕೆನಾ? ಸರಿ ಪುಟ್ಟ. ಜೈ ಶ್ರೀರಾಮ್ ಮಾಡೋದಲ್ಲ ಮಾಡಿ. ನಾವು ಮತ್ತೆ ಇವರು ಸೇರಿ ಮಾಡ್ತಾ ಇದೀವಪ್ಪ ಇದೆಲ್ಲ. ಓಕೆನಾ? ಇವರು ಪುಟ್ಟರಾಜು ಮತ್ತೆ ಅವರ ಮಿಸ್ಸಸ್ ರತ್ನ ಮತ್ತೆ ಅವ್ರ ಮಕ್ಳಿಬ್ರು. ಓಕೆ, ಎಲ್ಲ ಸೇರಿ ಒಟ್ಟಿಗೆ ಮಾಡ್ತಾ ಇದೀವಿ. ಅವ್ರ ಫ್ಯಾಮಿಲಿಗೋಸ್ಕರ ಒಂದು ಚಪ್ಪಾಳೆ ಕೊಡಿ. ಓಕೆ, ಇನ್ನೊಂದು ಚಪ್ಪಾಳೆ. ಅಲಿದಾಡು ಮನಕ್ಕೆ ಸೊಗಸಾದ ಸಾರಿ ಗುನುಗಿದೆ ಬಾನು ನನ್ನನು ನೋಡಿ. ಮುಂಜಾನೆ ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ ಇನ್ನೂ ಸುಳಿವನು ನೀಡಿ. ಏನೋ ಬಯಸಿದೆ ಈ ಹೃದಯ ಹೊಸದಿಲ್ಲಿ ಮಾತಾಡಿದೆ ಕಾನೂಡ ಹನಿಯಲ್ಲಿ. ನನಗೋಸ್ಕರ ಫಸ್ಟ್ ಸಾಂಗು ಇವನೇ ಆಡಿದ್ದು. ಏನ್ ಹೆಸರು? ಶರತ್. ಥ್ಯಾಂಕ್ ಯು. ಮನಸಾರೆ ಮನಸೋತಿದೆ. ಜೀವಕ್ಕೆ ಎಷ್ಟು ಒಳ್ಳೆ ಗುಣಮ್ಮ ಇವನಿಗೆ. ಖಂಡಿತ ಬರ್ತೀನಿ ಊಟಕ್ಕೆ ಬರ್ತೀನಿ. ಊಟ ಮಾಡಿ ಬರ್ತೀನಿ. ನನಗೆ ಇಲ್ಲಿರೋ ಹುಡುಗರನ್ನೆಲ್ಲ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ಗೈಸ್. ಎಷ್ಟು ಒಳ್ಳೆ ಗುಣ ಅಪ್ಪ, ಕ್ರೇಜಿ. ಒಳ್ಳೆ ಗುಣಪ್ಪ ನಿಮ್ಮೆಲ್ರಿಗೂ. ಅವ್ನು ಚಿಕ್ಕ ಪುಟಾಣಿ ಒಬ್ಬ ಹುಡುಗ ಇದ್ದ. ಕೇಕ್ ಒಂದು ಸ್ವಲ್ಪ ಕೆಳಗಡೆ ಬಿದ್ದಿತ್ತು. ಬಂದು ಅದನ್ನು ತೆಗೆದು ವಾಪಸ್ ಅಲ್ಲಿ ಡಸ್ಟ್ಬಿನ್ ಹಾಕ್ಬೇಕು ಅಲ್ಲಿ ಹಾಕ್ತಾ. ಅವನೇ ಬಂದ್ಬಿಟ್ಟು ಎಲ್ಲರೂ ನನ್ನ ಕರೆದ ಹಣ ಬಾಣ ಊಟ ಮಾಡಬಾ ಅಂತ. ಬಾ ಊಟ ಮಾಡು ಫಸ್ಟ್. ಕರುನಾಡು ಸ್ವರ್ಗದ ಸೀಮೆ ಕಾವೇರಿ ಹುಟ್ಟಿದ ನಾಡು. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಗಣಪತಿಗೆ ಕಲಿಕ ದೇವಿ ಶ್ರೀ ಶಾರದೆಗೆ ಇವರ ಕೃಪೆಯು ನಮಗೆ. ಬೆಂಕಿಯ ಕಿಡಿತರೆ ಅಲೆಯುವುದು ಭಸ್ಮ. ಶರಣವಲ್ಲವೇ
ಬಾಯ್ ಬಾಯ್ ಎಲ್ರಿಗೂ ಬಾಯ್ ಬಾಯ್. ಒಳ್ಳೆ ನಿದ್ದೆ ಬೇಡ 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 ನನಗೆ ಬೇಡ ನನಗೆ ಬೇಡ ನನಗೆ ಬೇಡ ನನಗೆ ದೇವರೇ ಮಾಡಬೇಡ್ರಿ ನೀವು ಯಾರು. ದೊಡ್ಡವ್ರು ಬೇಕಾದ್ರೆ ದೊಡ್ಡವ್ರ ಆಶೀರ್ವಾದ ತಗೊಳ್ಳಿ, ನನ್ನಂತೂ ಬೇಡಪ್ಪ. ಹಾ ಅಲ್ಲಿ ತಗೊಳ್ಳಿ, ಅಲ್ಲಿ ಅಮ್ಮ ಹತ್ರ ಆಶೀರ್ವಾದ ತಗೊಳ್ಳಿ. ಒಂದು ಸೆಕೆಂಡ್ ನಾನೇ ಬೆಚ್ಚಿ ತಗೊಬಿಟ್ಟೆ. ಗೈಸ್ ಒಂದು ಒಳ್ಳೆ ಮೂಮೆಂಟು, ಪ್ರೌಡ್ ಮೂಮೆಂಟು. ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಖುಷಿ ಆಯಿತು. 1 lakh ಸಬ್ಸ್ಕ್ರೈಬರ್ಸ್ ಆಗಿದ್ದು ನೀವು ಅಲ್ಲಿ ನೋಡಿದ್ರೆ ನೀವು ಮನೇಲಿ ಎಷ್ಟು ಕುಣಿಯೋಕೆ ಹೋಗ್ತಿದ್ದೆ ಅಂತ. ಆ್ಯಂಡ್ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಅರ್ಥ ಮಾಡ್ಕೊಂಡಿದ್ದೆ, ಅಂದರೆ ನನ್ನ ಪ್ರಕಾರ ಇದೇ ಇರ್ಬೋದು ಅಂತ ಮಧ್ಯಾಹ್ನ ಅನ್ಕೊಂಡಿದ್ದೆ. ಬಟ್ ಇಲ್ಲೇ ಅಕ್ಕಪಕ್ಕದಲ್ಲೇ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಕಂಪ್ಲೀಟ್ ಜವಾಬ್ದಾರಿ ಬವಿತಾ ಫ್ಯಾಮಿಲಿ ಹಾಗೆ ನಮ್ಮ ಫ್ಯಾಮಿಲಿ ಒಪ್ಕೊಂಡಿದ್ರು. ಅದರಲ್ಲಿ ಜಾಸ್ತಿ ಬವಿತಾ ಫ್ಯಾಮಿಲಿನೇ ತುಂಬ ಒಪ್ಕೊಂಡಿದ್ದು ಅಂತ ನಮ್ಮ ಅಪ್ಪ ಹೇಳಿದ್ರು. ಅಲ್ಲಿರೋ ಮಕ್ಕಳು ನೋಡಿ ನಾನಂತೂ ಸಿಕ್ಕಾಪಟ್ಟೆ ಖುಷಿ ಆದೆ. ಲಿಟ್ರಲಿ ನೀವು ನಂಬಲ್ಲ, ಆ ಚಿಕ್ಕ ಹುಡುಗ ಒಂದೇ ಒಂದು ಸೆಕೆಂಡ್ ನನ್ನ ಮನ್ಸಿಗೆ ಗೆದ್ದ. ಇಷ್ಟರಲ್ಲಿ ನನ್ನ ಮನ್ಸಿಗೆ ಗೆದ್ಬಿಟ್ಟ. ಹೆವಿ ಖುಷಿ ಆಗ್ಬಿಡ್ತು. ಕೇಕ್ ಬಿದ್ದಿದ್ದಷ್ಟೇ ಅದನ್ನ ತಗೊಂಡು ಡಸ್ಟ್ಬಿನ್ಗೆ ಹಾಕ್ತಾ. ದೆನ್ ಅವನೇ ಬಂದ್ಬಿಟ್ಟು ನನ್ನ ಊಟಕ್ಕೆ ಕರೆದ. ಅವ್ರು ಕೂತ್ಕೊಂಡಿದ್ದ ರೀತಿ ಆಗಿರ್ಬೋದು, ಅವ್ರು ಊಟ ಮಾಡ್ತಿದ್ದ ರೀತಿ ಆಗಿರ್ಬೋದು, ಅವ್ರು ಕಲಿಸ್ತಿದ್ದ ರೀತಿ ಆಗಿರ್ಬೋದು, ಊಟ ಮಾಡೋಕ್ಕಿಂತ ಮುಂಚೆ ಶ್ಲೋಕ ಹೇಳ್ತಿರಾಗಿರ್ಬೋದು, ಒಟ್ಟಿನಲ್ಲಿ ಎಲ್ಲ ನೋಡಿ ಖುಷಿ ಆಯಿತು. ಆ್ಯಂಡ್ ನನಗೆ ಗೊತ್ತಿರಲಿಲ್ಲ ಇದನ್ನು ಮಾಡ್ತಾರಂತ. ಬಟ್ ಒಂದು ಪರ್ಸ್ಪೆಕ್ಟಿವಲ್ಲಿ ಅರ್ಥ ಮಾಡ್ಕೊಂಡಿದ್ದೆ ಇದೇ ಇರ್ಬೋದೇನೋ ಅಂತ. ಫೈನಲಿ ಅದೇ ಆಗಿದೆ. ಆ್ಯಂಡ್ ಥ್ಯಾಂಕ್ ಯು ಎಲ್ಲ ನಿಮ್ಮಿಂದನೇ ನಾನು. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್ ಗೈಸ್, ಲವ್ ಯು ಆಲ್. ಇವಾಗ ನಾವೆಲ್ಲರೂ ಊಟ ಮಾಡೋಕೆ ಹೋಗ್ತಾಯಿದ್ದೀವಿ. ಒಂದು ಸ್ವಲ್ಪ ಅಲ್ಲೂ ಊಟ ಮಾಡಿದ್ವಿ. ಆ್ಯಂಡ್ ಇವಾಗ ನಾವೆಲ್ಲರೂ ಫ್ಯಾಮಿಲಿ ಊಟ ಮಾಡೋಕೆ ಹೋಗ್ತಾಯಿದ್ದೀವಿ. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನಿಮಗೆ ಏನು ಅನಿಸುತ್ತೋ ಅದು ಹೇಳಿ. ನಿಮಗೆ ಏನು ಅನಿಸ್ತು, ಇನ್ಸ್ಪೈರ್ ಆಗಬೇಕು ಅನ್ನೋಕ್ಕೋಸ್ಕರ ಈ ಒಂದು ವಿಡಿಯೋ ಅಥವಾ ಏನೇ ಆಗಿರ್ಬೋದು, ಏನಾರ ಇರ್ಬೋದು, ಎಲ್ಲ ನಡೆದಿದ್ದು. ಇದನ್ನು ನೋಡಿ ನೀವು ಕೂಡ ಆಶ್ರಮ ಮಕ್ಕಳಿಗೆ ನೀವು ಕೂಡ ಒಂದು ಕೈ ಜೋಡಿಸಿ ಹೆಲ್ಪ್ ಮಾಡಿ. ನಮ್ಮಮ್ಮ ಸಿಕ್ಕಾಪಟ್ಟೆ ಹೇಳ್ತಾರೆ, ಯಾವಾಗಲೂ ಹೇಳ್ತಿರ್ತಾರೆ. ನಮ್ಮಮ್ಮಗೆ ಏನಂದರೆ ಆಶ್ರಮ ಮಕ್ಕಳು ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ. ಚಿಕ್ಕ ವಯಸ್ಸಿಂದನೂ ಇಷ್ಟ ಅಂತ ಹೇಳ್ತೀವಿ ನಮ್ಮಮ್ಮ. ಆಶ್ರಮ ಮಕ್ಕಳೆಲ್ಲ ತುಂಬ ಇಷ್ಟ ಅಂತೆ. ಆ್ಯಂಡ್ ನಮ್ಮಮ್ಮನ ಆಸೆ ಇವತ್ತು ಪೂರೈಸಿದೆ. ಆ್ಯಂಡ್ ನನ್ನ ಒಂದು 1 lakh ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, 3ನೇ ಅಕೌಂಟು 10K ಆಗಿರ್ಬೋದು, ಫಸ್ಟ್ ಅಕೌಂಟ್ 190K ಆಗಿರ್ಬೋದು, ಸೆಕೆಂಡ್ ಅಕೌಂಟ್ 200K ಆಗಿರ್ಬೋದು, ಎಷ್ಟು ಖುಷಿ ಇತ್ತೋ. ಇದೊಂದೇ ಒಂದು ಮೂಮೆಂಟಿಂದ ನಾನು ಸಿಕ್ಕಾಪಟ್ಟೆ ಖುಷಿ ಪಟ್ಬಿಟ್ಟೆ. ಹೆವಿ ಖುಷಿ ಪಟ್ಟಿದ್ದೀನಿ. ಮಾತಾಡ್ತಾನೆ ಇರ್ತೀನಿ ಗೈಸ್. ಜಸ್ಟ್ ಸಿಂಪಲ್, ನಿಮ್ಗೆ ಏನು ಅನಿಸ್ತು ಕಮೆಂಟ್ ಹಾಕಿ ಅಷ್ಟೇ. ಅಕ್ಕ ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಸಖತ್ ಖುಷಿ ಆಯ್ತು ಅಕ್ಕ. ಅಯ್ಯೋ ದೊಡ್ಡ ಗಿಫ್ಟ್ ಅಕ್ಕ, ಸಿಕ್ಕಾಪಟ್ಟೆ ದೊಡ್ಡ ಗಿಫ್ಟ್. ಥ್ಯಾಂಕ್ ಯು ಅಂಕಲ್. ಸೂಪರ್ ಅಂಕಲ್, ಸೂಪರ್. ಮನೆಗೆ ಬಂದು ನಾವು ಹೋಟೆಲ್ಗೆ ಊಟ ಮಾಡೋಕೆ ಹೋಗೋಕ್ಕಾಗಲಿಲ್ಲ, ಬಿಕಾಸ್ ಲೇಟ್ ಆಗುತ್ತೆ ಅಂತ ನಾವು ನಮ್ಮ ಮನೆಗೆ ಆರ್ಡರ್ ಮಾಡಿ ತರಿಸ್ಕೊಂಡ್ವಿ. ಪೂರ್ತಿ ತಂದಿದ್ದೀವಿ, ಊಟ ಮಾಡಬೇಕು. ದೆನ್ ನಮಗೋಸ್ಕರ, ನನ್ನ ಇದು ಬರ್ಡೇಗೋಸ್ಕರ ಸುವೆಲ್ಲು ಇದು ಕೇಕ್ ತಂದಿದ್ದ. ಇವಾಗ ಕೇಕ್ ಕಟ್ ಮಾಡುವ ಗೈಸ್. ಇದು ನನ್ನ ಬರ್ತ್ಡೇದು 100K ಎಲ್ಲದು ಸೇರಿಸಿ ಇವತ್ತು ಕೇಕ್ ಕಟ್ ಮಾಡ್ತಾ ಇದೀವಿ. 100K ಕೇಕು ಸಿಕ್ಕಾಪಟ್ಟೆ ತಿಂದ್ಬಿಟ್ಟಿದೀವಿ, ಸಾಕು. ಇವಾಗ ಊಟ ಮಾಡ್ಬೇಕು ನಾವು, ಅದಕ್ಕೋಸ್ಕರ ಕೇಕ್ ತಿಂತಲ್ಲ ನಾವು. ಎಲ್ರು ಒಟ್ಟಿಗೆ ಊಟ ಮಾಡ್ತಾ ಇದೀವಿ. ಬಿರಿಯಾನಿ, ಲಾಲಿಪಾಪು, ಲೆಮನ್ ಚಿಕನ್ನು, ತಂದೂರಿ ಏನೇನೋ ತರಿಸ್ಬಿಟ್ಟಿದೀವಿ. ಇವಾಗ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದೀವಿ. ನಮ್ಮ ಸಂಸಾರ ಆನಂದ ಸಾಗರ, ತಿಂದು ತೇಗಿ ವಾಶ್ರೂಮ್ಗೆ ಹೋಗೋ ಚಿರಂತ. ತಿಂದು ತೇಗಿ ವಾಶ್ರೂಮ್ಗೆ ಹೋಗೋ ಚಿರಂತ. ಯಾವ್ದೋ ಸುವೆಲ್ ಒಂದು ಆರ್ಡರ್ ಮಾಡಿಸಿದ. ಏನ್ ಹೆಸರು? ನನ್ನಾರಿ ಅಂತೆ ಗೈಸ್, ನನ್ನಾರಿ. ಏನಾಕೋರೆ ಚೆನ್ನಾಗೈತೆ. ಲೆಮನ್ ಚೆನ್ನಾಗೈತೆ ಗೈಸ್. ಹೊರಟ ಬಾಯ್ ಮಾಡ್ರಪ್ಪ. ಹೊರಟ ಗೈಸ್ ಸುವೆಲ್. ಥ್ಯಾಂಕ್ ಯು ಸುವೆಲ್. ಹುಷಾರು. ಬೆಳ್ಳಗಾಗ್ಬೇಕಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡು. ಗೈಸ್ ಬೆಳ್ಳಗಾಗ್ಬೇಕಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು. ನೀವು ಕಪ್ಪಗಾಗ್ಬೇಕಂದ್ರೆ ಚಿರುನ್ ಕಾಂಟ್ಯಾಕ್ಟ್ ಮಾಡಿ. ಹೊಟ್ಟೆ ಬರ್ಬೇಕು ಅಂದ್ರೆ ಪುಟ್ಟರಾಜು ಅಂಕಲ್ನ ಕಾಂಟ್ಯಾಕ್ಟ್ ಮಾಡಿ. ಪಟ ಅಂತ ಮಾತಾಡ್ಬೇಕಂದ್ರೆ ನಮ್ಮ ಅಮ್ಮನ್ ಕಾಪಿ ಮಾಡಿ. ನೀವೇನಾದ್ರೂ ಸ್ಲಿಮ್ ಆಗಿರ್ಬೇಕಂದ್ರೆ ಬುಜ್ಜಿನ ಕಾಂಟ್ಯಾಕ್ಟ್ ಮಾಡಿ. ನೀವೇನಾದ್ರೂ ಬಾಚೋದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬೇಕಂದ್ರೆ ಬಾಚಿನ್ಗೆ ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನ